ಹಲೋ ಸ್ಟೂಡೆಂಟ್ಸ್ ಅಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಎಲೆಕ್ಟ್ರಿಕ್ ಡೈಪೋಲ್ ಆನ್ ದ ಆಕ್ಸಿಯಲ್ ಲೈನ್ ಡಿರೈವೇಶನ್ ಮಾಡಿದ್ದೆ. ಇವತ್ತು ಇನ್ನೂ ಒಂದು ಇಂಪಾರ್ಟೆಂಟ್ 5 ಮಾರ್ಕ್ ಡಿರೈವೇಶನ್, ದಟ್ ಇಸ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಈಕ್ವಿಟೋರಿಯಲ್ ಪ್ಲೇನ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ಈ ಡಿರೈವೇಶನ್ ಅನ್ನು ಮಾಡೋಣ. ಇದು ನೋಡಿ 3 ವರ್ಷ ಆಲ್ರೆಡಿ ಕೇಳಿದ್ದಾರೆ, ಈ ವರ್ಷನೂ ಕೇಳೋ ಪ್ರಾಬಬಿಲಿಟಿ ಇದೆ. ಸೊ ಸ್ಟಾರ್ಟ್ ಮಾಡೋಣ ಅಲ್ವಾ. ಸೊ ಇದಕ್ಕೆ ನಾವು ಸೇಮ್ ಕನ್ಸಿಡರೇಷನ್, ನಿಮಗೆ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಗೊತ್ತಿರಬೇಕು, 2 ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್, ಅದರ ಮಧ್ಯೆ ಡಿಸ್ಟೆನ್ಸ್ ಆಫ್ ಸಪರೇಷನ್ 2L ಇರುತ್ತೆ ಅಂತ ಗೊತ್ತಿರಬೇಕು. ಮಿಡ್ ಪಾಯಿಂಟ್ ಒಂದು O ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ನೆನಪಿರಬೇಕು. ಸೊ ಮಿಡ್ ಪಾಯಿಂಟ್ ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜಿಂದ ಎಲ್ಲಷ್ಟು ಡಿಸ್ಟೆನ್ಸು, ನೆಗೆಟಿವ್ ಚಾರ್ಜಿಂದ ಎಲ್ಲಷ್ಟು ಡಿಸ್ಟೆನ್ಸ್ ಇರುತ್ತೆ ಅಂತ ಗೊತ್ತಿದೆ. ಆ್ಯಂಡ್ ಡೈಪೋಲ್ ಮೊಮೆಂಟು ಯಾವಾಗಲೂ ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಡೈರೆಕ್ಷನಲ್ಲಿ ಇರುತ್ತೆ. ಸೊ ಡೈಪೋಲ್ ಅಂದರೆ ಏನು? ಚಾರ್ಜ್ ಇನ್ ಟು ದ ಲೆಂತ್ ಆಫ್ ದ ಡೈಪೋಲ್. ದಿಸ್ ಇಸ್ ಕಾಲ್ಡ್ ಆಸ್ ಡೈಪೋಲ್ ಮೊಮೆಂಟ್. ಆಯಿತಾ? ಇಷ್ಟು ನಿಮಗೆ ನೆನಪಿದೆ ಈಗ, ಕರೆಕ್ಟ್? ಅದನ್ನೇ ಇಟ್ಕೊಂಡು ಒಂದು ಚೂರು ಆಲ್ಟರ್ ಮಾಡಿದ್ರೆ ಈ ಡಿರೈವೇಶನ್ ಮುಗ್ದು ಹೋಗುತ್ತೆ. ಆಯಿತಾ? ಸ್ಟಾರ್ಟ್ ಮಾಡೋಣ ಅಲ್ವಾ. So first is consideration. Consider an electric dipole consisting of charge plus Q and minus Q. Let 2L be the length of the dipole. Let O be the midpoint of the dipole. ನಿಮಗೆಲ್ಲ ಗೊತ್ತಿರೋದನ್ನೇ ವರ್ಡ್ಸ್ ಮುಖಾಂತರ ಬರಿತಾ ಇದ್ದೀನಿ ಅಷ್ಟೇ. ಆಯಿತಾ? ನೆಕ್ಸ್ಟ್, ಈಗ ಪಾಯಿಂಟ್ ಆನ್ ಎನ್ ಈಕ್ವಿಟೋರಿಯಲ್ ಲೈನನ್ನು ನಾನು ಕಂಡುಹಿಡಿಬೇಕು. ಸೊ ನಾನೇನು ಮಾಡ್ತೀನಿ, ಈ ಪಾಯಿಂಟ್ ಓಗೆ ಕರೆಕ್ಟಾಗಿ ಒಂದು ಪಾಯಿಂಟ್ ಪಿನ ಇಲ್ಲಿ ಕನ್ಸಿಡರ್ ಮಾಡ್ತೀನಿ. So let P be a point on the equatorial line at a distance r from the midpoint of the dipole as shown in the figure. ಅಂದರೆ ಪಾಯಿಂಟ್ ಪಿ ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಈ ಪಾಯಿಂಟ್ ಪಿ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ಅಂತ ಹೇಳಿದ್ರೆ r ಅಷ್ಟು ಡಿಸ್ಟೆನ್ಸಲ್ಲಿ ಇದೆ. ಎಲ್ಲಿಂದ? ಮಿಡ್ ಪಾಯಿಂಟ್ ಆಫ್ ದ ಡೈಪೋಲಿಂದ ಅಂತ ಬರೆದೆ. ಸೊ ಲೆಟ್ ದ ಲೈನ್ ಜಾಯ್ನಿಂಗ್ ದ ಚಾರ್ಜ್ ಆ್ಯಂಡ್ ಪಾಯಿಂಟ್ ಪಿ ಮೇಕ್ಸ್ ಆನ್ ಆ್ಯಂಗಲ್ theta with the axis of the dipole. ಇದು axis of the dipole. ಆಯಿತಾ? ಸೊ ಈ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ ಪಿ ಆ್ಯಂಡ್ ದ ಆಕ್ಸಿಸ್ ಆಫ್ ದ ಡೈಪೋಲ್ ಇಸ್ ಮೇಕಿಂಗ್ ಎನ್ ಆ್ಯಂಗಲ್ ಥೀಟಾ ಅಂತ ಬರೆದೆ. ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದೆಯಾ? ಏನು ಕನ್ಫ್ಯೂಷನ್ ಇಲ್ಲ, ಕರೆಕ್ಟ್? ಇಷ್ಟು ಅರ್ಥ ಆಗಿದೆ. ಈಗ ಇಲ್ಲಿ ನೋಡಿ, ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ವಾ, ಇದು 90 ಡಿಗ್ರಿ ಇದೆ. ಸೊ ನನಗೆ ಅಡ್ಜಸೆಂಟ್ ಟು ಎಲ್ಲಿದೆ, ಸೊ ಆಪೋಸಿಟ್ ಟು ಆರ್ ಇದೆ. ಸೊ ಹಾಗಾದರೆ ಹೈಪೋಟೆನಸ್ ಎಷ್ಟಾಗಬೇಕು? ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಸೊ ಇದು ಇಷ್ಟೇ ಇದೆ, ಈ ಸೈಡು ಇಷ್ಟೇ ಇರುತ್ತೆ. ಸಿಂಪಲ್. ಇದನ್ನು ಒಂದು ನಾನು ಟ್ರಯಾಂಗಲ್ಲೇ ಆಗೋಯ್ತು, ಕರೆಕ್ಟ್? ಈಗ ನೆಕ್ಸ್ಟ್, ಈಗ ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಬಿಕಾಸ್ ಆಫ್ ದಿಸ್ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡು ಈ ಡೈರೆಕ್ಷನ್ ಲೆಕ್ಟ್ ಆಗ್ತಾ ಇರುತ್ತಾ, ರೇಡಿಯಲಿ ಔಟ್ವರ್ಡ್ಸ್. ಈ ಪಾಯಿಂಟ್ ಪಿ ಯಲ್ಲಿ ಬಿಕಾಸ್ ಆಫ್ ದಿಸ್ ಪ್ಲಸ್ ಚಾರ್ಜ್ ಐ ಕ್ಯಾನ್ ಕನ್ಸಿಡರ್ ದ ಪಾಸಿಟಿವ್ electric field direction will be in this direction, that is E plus E direction ಇರುತ್ತೆ. ಆ್ಯಂಡ್ ಇದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ರೇಡಿಯಲಿ ಇನ್ವರ್ಟ್ಸ್ ಇರಬೇಕು ಎಲೆಕ್ಟ್ರಿಕ್ ಫೀಲ್ಡು. ಈ ಪಾಯಿಂಟಲ್ಲಿ ಎಲ್ಲಿಂದ ಬರಿತೀವಿ? ಈ ಡೈರೆಕ್ಷನ್ ಬರಿತೀನಿ. ಐ ವಿಲ್ ಕಾಲ್ ಇಟ್ ಆಸ್ ಇ ಮೈನಸ್. ಆಯಿತಾ? ಈ ಪ್ಲಸ್ಸು ಗೊತ್ತಾಯಿತು ನನಗೆ, ಈ ಮೈನಸ್ಸು ಗೊತ್ತಾಯಿತು. ಈ ಪ್ಲಸ್ ಈ ಡೈರೆಕ್ಷನ್ಲಿದೆ, ಈ ಮೈನಸ್ ಈ ಡೈರೆಕ್ಷನ್ಲಿದೆ. ಲಾಸ್ಟ್ ಸತಿ ಏನಾಗಿತ್ತು, ಆ್ಯಕ್ಸಿಸಲ್ಲಿ ಎರಡು ಈ ಥರ ಇತ್ತು, ಇದರಲ್ಲಿ ಯಾವುದೋ ಒಂದು ಸರ್ಟನ್ ಆ್ಯಂಗಲಲ್ಲಿ ಹಿಂಗಿದೆ, ಕರೆಕ್ಟ್ ಅಲ್ವಾ? ಸೊ ಇದನ್ನ ನೆನ್ಪಿಟ್ಕೊಂಡಿರಿ. ಈಗ ಪಾಯಿಂಟ್ ಪಿ ಯಲ್ಲಿ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿನ ಡಿಫೈನ್ ಮಾಡ್ತೀನಿ ಡ್ಯೂ ಟು ದಿಸ್ ಪ್ಲಸ್ ಆ್ಯಂಡ್ ಮೈನಸ್ ಚಾರ್ಜಸ್. ಸೊ ಇ ಪ್ಲಸ್ ಇಸ್ ನಥಿಂಗ್ ಬಟ್ ಕೆ ಕ್ಯೂ ಬೈ ಡಿಸ್ಟೆನ್ಸ್ ಆಫ್ ಸಪರೇಷನ್ ಏನಿದೆ ಇದೆರಡರ ಮಧ್ಯ, ಇಲ್ಲಿಂದ ಇಲ್ಲಿಗೆ ಇದು ಅಲ್ವಾ, ಕೆ ಕ್ಯೂ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್, ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್. ಸೊ ಈ ಸ್ಕ್ವೇರ್ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿ ಇಷ್ಟು ಮಾತ್ರ ಉಳ್ಕೊಳ್ಳುತ್ತೆ ಈ ಪ್ಲಸ್ಸಿಗೆ. ಅದೇ ಥರನೇ ಈ ಮೈನಸ್ಗೆ, ಇಲ್ಲಿ ಈ ಮೈನಸ್ದು ಡೈರೆಕ್ಷನ್ ಮಾತ್ರ ಈ ಕಡೆ ಇದೆ ಹೊರತು ಡಿಸ್ಟೆನ್ಸ್ ಆಫ್ ಸಪರೇಷನ್ ಇಲ್ಲೂ ಅಷ್ಟೇ ತಾನೇ ಇರೋದು. ರೂಟ್ ಆಫ್, ಯಾಕೆಂದರೆ ಇಲ್ಲೂ ನೋಡಿ ಈ ಟ್ರಯಾಂಗಲ್ಲು ಕನ್ಸಿಡರ್ ಮಾಡಿ. ಸೊ ಬೇಸು ಎಲ್ಲೇ ಇದೆ, ಆಪೋಸಿಟ್ ಆರೇ ಇದೆ. ಇದು ಏನಾಗಬೇಕು? ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರೇ ಇರುತ್ತೆ ಡಿಸ್ಟೆನ್ಸ್ ಆಫ್ ಸಪರೇಷನ್ನು. ಸೊ ಈ ಮೈನಸ್ಸು ಸೇಮ್ ಈಕ್ವೇಷನ್ ಬರುತ್ತೆ ಹೆಂಗೆ ನೋಡಿದ್ರು. ಆಯಿತಾ? ಸೊ ಆಮೇಲೆ ಬೇಕಾದ್ರೆ ಒಂದೇ ಒಂದು ವರ್ಡ್ ಬರೆದು ಬಿಡೋದು, ದ ಡೈರೆಕ್ಷನ್ ಆಫ್ ಇ ಪ್ಲಸ್ ಆ್ಯಂಡ್ ಇ ಮೈನಸ್ ಇಸ್ ಆ್ಯಸ್ ಶೋನ್ ಇನ್ ದ ಫಿಗರ್. ನೋಡಿ ಆ್ಯಸ್ ಶೋನ್ ಅಲ್ವಾ, ತೋರಿಸಿದ್ದೀನಿ ನಾನು ಫಿಗರಲ್ಲಿ ಆಲ್ರೆಡಿ. ಓಕೆ, ಸೊ ಅದಾದಮೇಲೆ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಇ ಪ್ಲಸ್ ಇಸ್ ಸೇಮ್ ಆ್ಯಸ್ ದಟ್ ಆಫ್ ಇ ಮೈನಸ್ ಅಂತ ಬರೆದು ಇದೊಂದು ಬರೀರಿ. ಎರಡು ಸೇಮ್ ಇರೋದ್ರಿಂದ ಮ್ಯಾಗ್ನಿಟ್ಯೂಡು ಈ ಥರ ಇರುತ್ತೆ. ಓಕೆ, ಸೊ ಸ್ಟ್ರೆಂತ್ ಇಷ್ಟೇ ಇರುತ್ತೆ.
ಸೊ ವಿ ನೀಡ್ ಟು ರಿಸಾಲ್ವ್ ಇ ಪ್ಲಸ್ ಅಂಡ್ ಇ ಮೈನಸ್ ಇಂಟು ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಕಾಂಪೊನೆಂಟ್ಸ್ ಟು ಗೆಟ್ ದ ಎಫೆಕ್ಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಪಿ ಅಟ್ ಪಾಯಿಂಟ್ ಪಿ. ಸೊ ಒಂದು ಈ ಡೈರೆಕ್ಷನ್ ಇದೆ, ಒಂದು ಈ ಡೈರೆಕ್ಷನ್ ಇದೆ. ನನಗೆ ಡೈರೆಕ್ಟಾಗಿ ಅದನ್ನು ಯಾವುದರಿಂದ ಯಾವ್ದು ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅಲ್ವಾ. ಹಾಗಾಗಿ ನಾನು ಏನು ಮಾಡ್ತೀನಿ, ನಾನು ಇ ಪ್ಲಸ್ಸನ್ನು ಹಾರಿಜಾಂಟಲ್ ಕಾಂಪೊನೆಂಟ್ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್ ಆಗಿ ಡಿವೈಡ್ ಮಾಡ್ತೀನಿ. ಅದೇ ಥರ ಇ ಮೈನಸ್ನು ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್ ಆಗಿ ಡಿವೈಡ್ ಮಾಡ್ತೀನಿ. ಸಿಂಪಲ್. ಇಷ್ಟು ಅರ್ಥ ಆಯ್ತಾ? ಇಲ್ಲಿ ತನಕನೂ ಸೇಮ್, ಹೋದ ಸತಿ ಈ ಸತಿ ಏನು ಮಾಡಿದ್ವಿ ಸೇಮ್, ಬಟ್ ಇಲ್ಲಿಂದ ಸ್ವಲ್ಪ ಚೇಂಜಸ್. ನಾವೀಗ ರಿಸಾಲ್ವ್ ಮಾಡ್ತಿದ್ದೀವಿ ಆಯಿತಾ, ಇ ಪ್ಲಸ್ ಆ್ಯಂಡ್ ಇ ಮೈನಸ್ನ. ಸೊ ನಾನು ಇದನ್ನು ಎಕ್ಸ್ ಕಾಂಪೊನೆಂಟ್ ಅಂತ ಕರಿತೀನಿ, ಇದನ್ನು ವೈ ಕಾಂಪೊನೆಂಟ್ ಅಂತ ಕರಿತೀನಿ. ಓಕೆ, ಸೊ ಎಕ್ಸ್ ಕಾಂಪೊನೆಂಟ್ಗೆ ಫಾರ್ ಇ ಪ್ಲಸ್ನ ನಾನು ಫಸ್ಟ್ ರಿಸಾಲ್ವ್ ಮಾಡ್ಕೋತೀನಿ. ಸೊ ಇ ಪ್ಲಸ್ಗೆ ಇದು ಇ ಪ್ಲಸ್ ಕಾಸ್ ಥೀಟಾ ಆಗಿರುತ್ತೆ, ಇದು ಇ ಪ್ಲಸ್ ಸೈನ್ ಥೀಟಾ ಆಗಿರುತ್ತೆ. ನೆನ್ಪಿಟ್ಕೊಂಬಿಡಿ ಇದನ್ನು ಆಯಿತಾ. ಇದು ನೋಡಿ ಆಲ್ಟರ್ನೇಟ್ ಆ್ಯಂಗಲ್ಸ್ ಇದು ಆಯಿತಾ. ಇದು ಥೀಟಾ ಇದ್ದರೆ ಇದು ಥೀಟಾನೇ ಇರಬೇಕು. ಸೊ ಥೀಟಾ ಯಾವುದ್ರ ಜೊತೆ ಇದೆಯೋ ಅದು ಕಾಸ್ ಥೀಟಾ ಕಾಂಪೊನೆಂಟೇ. ನೆನ್ಪಿಟ್ಕೊಂಬಿಡಿ. ಇದಕ್ಕೆ ಇಷ್ಟೇ ನೆನ್ಪಿಟ್ಕೊಳ್ಳಿ, ಏನು ಬೇಡ. ಕಾಸ್ ಥೀಟಾ ಕಾಂಪೊನೆಂಟ್ ಎರಡು ಒಂದು ಡೈರೆಕ್ಷನ್ಲಿರುತ್ತೆ, ಸೈನ್ ಥೀಟಾ ಕಾಂಪೊನೆಂಟ್ ಎರಡು ಆಪೋಸಿಟ್ ಡೈರೆಕ್ಷನ್ಲಿರುತ್ತೆ. ಅದೆರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಅಷ್ಟು ನೆನ್ಪಿಟ್ಕೊಂಡಿದ್ರೆ ಸಾಕು ಆಯಿತಾ. ಸೊ ನೋಡಿ, ಇ ಪ್ಲಸ್ಗೂ ಹಾರಿಜಾಂಟಲ್ ಕಾಂಪೊನೆಂಟ್ ಈ ಡೈರೆಕ್ಷನ್ಲಿರುತ್ತೆ, ಇ ಮೈನಸ್ಗೂ ಹಾರಿಜಾಂಟಲ್ ಕಾಂಪೊನೆಂಟ್ ಇದೇ ಡೈರೆಕ್ಷನ್ಲಿರುತ್ತೆ. ಸೊ ಇದೆರಡನ್ನ ಆ್ಯಡ್ ಮಾಡಬೇಕು. ಬಟ್ ನನಗೆ ವರ್ಟಿಕಲ್ ಕಾಂಪೊನೆಂಟು ಇ ಪ್ಲಸ್ದು ಇ ಪ್ಲಸ್ ಸೈನ್ ಥೀಟಾ ಈ ಡೈರೆಕ್ಷನ್ಲಿ ಇರುತ್ತೆ, ವೇರಾಸ್ ಇ ಮೈನಸ್ ಸೈನ್ ಥೀಟಾ ಈ ಡೈರೆಕ್ಷನ್ಲಿ ಇರುತ್ತೆ. ಓಕೆ, ಸೊ ಅಷ್ಟು ನೆನಪಿದ್ರೆ ಈಗ ನಾನು ಎಫೆಕ್ಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿನ ಕನ್ಸಿಡರ್ ಮಾಡ್ತೀನಿ. ದಟ್ ಇಸ್ ಇ ಪಿ. ಸೊ ಹಾರಿಜಾಂಟಲ್ ಎರಡು ಒಂದೇ ಡೈರೆಕ್ಷನ್ಲಿ ಇರೋದ್ರಿಂದ ಅದೆರಡನ್ನ ನಾನು ಆ್ಯಡ್ ಮಾಡ್ತೀನಿ. ಇ ಪ್ಲಸ್ ಕಾಸ್ ಥೀಟಾ ಆ್ಯಂಡ್ ಇ ಮೈನಸ್ ಕಾಸ್ ಥೀಟಾ ಇದೆರಡನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ, ಇದೆರಡು ಕಾಂಪೊನೆಂಟನ್ನು. ಓಕೆ, ಅದೇ ಥರ ಇದೆರಡು ಕಾಂಪೊನೆಂಟನ್ನು ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ ದಟ್ ಇಸ್ ಇ ಪ್ಲಸ್ ಸೈನ್ ಥೀಟಾ ಮೈನಸ್ ಇ ಮೈನಸ್ ಸೈನ್ ಥೀಟಾ. ಸೊ ಈಗ ಇಲ್ಲಿ ಒಂದು ಸಣ್ಣದಾಗಿ ಒಂದು ಪಾಯಿಂಟ್ ಬರೆದಿದ್ವಲ್ಲ, ಎರಡರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ ಅಂತ. ಹಾಗಾಗಿ ಇ ಪ್ಲಸ್ ಇಸ್ ನಥಿಂಗ್ ಬಟ್ ಇ ಮೈನಸ್ ಅಲ್ವಾ. ಹಾಗಾಗಿ ನಾನು ಎಲ್ಲೆಲ್ಲಿ ಇ ಮೈನಸ್ ಅಂತ ಇದೆಯೋ ಅಲ್ಲೆಲ್ಲ ನಾನು ಇ ಪ್ಲಸ್ ಅಂತಲೇ ಬರಿತೀನಿ ಈ ಒಂದು ಸ್ಟೆಪ್ಪಲ್ಲಿ. ಸೊ ಅದನ್ನು ಬರೆದ್ರೆ ಈ ಎಫೆಕ್ಟಿವ್ ಇದರಲ್ಲಿ ನೋಡಿ ಏನಾಗುತ್ತೆ. ಸೊ ಎಲ್ಲದು ಇ ಪ್ಲಸ್ ಅಂತ ಆಗುತ್ತೆ. ಇಲ್ಲಿ ಈ ಕಾಂಪೊನೆಂಟ್ ನೋಡಿ, ಇ ಪ್ಲಸ್ ಸೈನ್ ಥೀಟಾ ಮೈನಸ್ ಇ ಪ್ಲಸ್ ಸೈನ್ ಥೀಟಾ ಏನಾಗುತ್ತೆ, ಎರಡು ಕ್ಯಾನ್ಸಲ್ ಆಗಿ ಇದು 0 ಆಗುತ್ತೆ. ಸೊ ನನಗೆ ಟೋಟಲ್ ಎಫೆಕ್ಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, 2e ಪ್ಲಸ್ ಕಾಸ್ ಥೀಟಾ ಅಂತ ಆಗುತ್ತೆ. ಈಗ ಕಾಸ್ ಥೀಟಾ ಅಂದರೆ ಏನು? ಕಾಸ್ ಥೀಟಾ ಅಂದರೆ ಈ ಟ್ರಯಾಂಗಲ್ ನೋಡಿ, ಕಾಸ್ ಥೀಟಾ ಇಸ್ ನಥಿಂಗ್ ಬಟ್ ಸೊ ಅಡ್ಜಸೆಂಟ್ ಬೈ ಹೈಪಾಟೆನಸ್ ಅಲ್ವಾ. ಸೊ ಅಡ್ಜಸೆಂಟ್ ಬೈ ಹೈಪಾಟೆನಸ್ ಏನಾಗುತ್ತೆ, ದಟ್ ಇಸ್ ಎಲ್ ಬೈ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಇಷ್ಟು ಬಂತು. ಕರೆಕ್ಟ್. ಸೊ ಈಗ ಇ ಪ್ಲಸ್ ಅಂದರೆ ಏನು? ಇ ಪ್ಲಸ್ ಅಂದರೆ ಗೊತ್ತಾ? ಇ ಪ್ಲಸ್ ಅಂದರೆ ಆಲ್ರೆಡಿ ಗೊತ್ತು ನಮಗೆ, ಇಲ್ಲಿ ಬರ್ಕೊಂಡಿದ್ದೀವಲ್ವಾ. ಸೊ ಇ ಪ್ಲಸ್ ಅಂದರೆ ಗೊತ್ತು, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಲ್ಲಿ. ಸೊ ಇ ಪ್ಲಸ್ ಜಾಗದಲ್ಲಿ ಕೆ ಕ್ಯೂ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಅಂತ ಬರ್ಕೊಂಡೆ. ಸೊ ನೋಡಿ ಇಲ್ಲಿ ಬೇಸಸ್ ಎಲ್ಲ ಸೇಮ್ ಇದೆ. ಸೊ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಆರ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಟು ದ ಪವರ್ ಹಾಫ್ ಅಲ್ವಾ. ಆರ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಟು ದ ಪವರ್ ಹಾಫ್. ಈ ಬೇಸಸ್ ಎರಡು ಸೇಮ್ ಇರೋದ್ರಿಂದ ನಾನು ಅದ್ರ ಪವರ್ನ ಆ್ಯಡ್ ಮಾಡ್ಬೋದಲ್ವಾ. ಸೊ ಹಾಗಾದರೆ ಡಿನಾಮಿನೇಟ್ರಲ್ಲಿ ನಾನು ಏನು ಮಾಡ್ತೀನಿ, ಆರ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಇದಕ್ಕೆ 1 ಇದೆ ಪವರು, ಇದಕ್ಕೆ ಹಾಫ್ ಇದೆ. 1 ಪ್ಲಸ್ ಹಾಫ್ ಏನಾಗುತ್ತೆ, ಇಟ್ ಬಿಕಮ್ಸ್ 3/2. ಓಕೆ, ಸೊ ನ್ಯೂಮರೇಟ್ರಲ್ಲಿ ಏನೂ ಚೇಂಜಸ್ ಇಲ್ಲ, ಅದು ಏನೂ ಅಲ್ಟ್ರೇ ಮಾಡ್ತಾ ಇಲ್ಲ ಇನ್ನು. ಸೊ ನ್ಯೂಮರೇಟ್ರಲ್ಲಿ ನಾನು ಏನು ಮಾಡ್ತೀನಿ, ಚಾರ್ಜು ಆ್ಯಂಡ್ ದಲ್ಲಿ 2ನ ಇದಕ್ಕೆ ಜೊತೆ ಕಂಬೈನ್ ಮಾಡಿದ್ರೆ 2L ಆಗುತ್ತೆ. ಯಾಕೆ ಹೇಳಿ, ಡೈಪೋಲ್ ಮೊಮೆಂಟಲ್ಲಿ ತಾನೇ ಬರೆಯೋದು. ಹಾಗಾಗಿ ಇದನ್ನು ನಾನು ಪಿ ಅಂತ ಬರೆದ್ರೆ ಆಗೋಯ್ತು. ಸೊ ಆರ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಟು ದ ಪವರ್ 3/2 ಕೆ ಪಿ ಆರ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಟು ದ ಪವರ್ 3/2. ಕೆ ವ್ಯಾಲ್ಯೂ ಏನು, 1/4πε0. ಇಲ್ಲಿ ತನಕ ಆಯ್ತು. ಕರೆಕ್ಟ್. ಈಗ ಸಣ್ಣ ಕನ್ಸಿಡರೇಷನ್, ಫಸ್ಟ್ ಸತಿ ಹೆಂಗೆ ಮಾಡಿದ್ವು ಅದೇ ಥರದ ಕನ್ಸಿಡರೇಷನು. ಸೊ ದ ಪಾಯಿಂಟ್ ಆರ್ ಇಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ದ ಲೆಂತ್ ಆಫ್ ದ ಡೈಪೋಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಕಂಡೀಷನಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಕಾಂಪೊನೆಂಟ್ ಏನಾಗುತ್ತೆ, ಆಲ್ಮೋಸ್ಟ್ ಈಕ್ವಲ್ ಟು ಆರ್ ಸ್ಕ್ವೇರೇ ಇರುತ್ತೆ. ಸೊ ಇದಕ್ಕೆ ಇವಾಗ ಡಿನಾಮಿನೇಟ್ರಲ್ಲಿ ಪವರ್ 3/2 ಇದೆ ಅಲ್ವಾ. ಸೊ ಇದಕ್ಕೆ ಪವರ್ 3/2 ಆದರೆ ಆರ್ ಸ್ಕ್ವೇರ್ ಟು ದ ಪವರ್ 3/2 ಸ್ಕ್ವೇರ್ ರೂಟ್ ಸ್ಕ್ವೇರ್ 2 ಕ್ಯಾನ್ಸಲ್ ಆಗಿ ಆರ್ ಕ್ಯೂಬ್ ಅಂತ ಉಳಿಯುತ್ತೆ. ಡಿನಾಮಿನೇಟ್ರಲ್ಲಿ ಆರ್ ಕ್ಯೂಬ್ ಅಂತ ಆಯಿತು. ಆಯಿತಾ. ಈಗ ನೋಡಿ, ನಾವು ಆ್ಯಡ್ ಮಾಡಿರೋದೆಲ್ಲ ಹಾರಿಜಾಂಟಲ್ ಕಾಂಪೊನೆಂಟ್ ಈ ಡೈರೆಕ್ಷನ್ಲಿದೆ, ಡೈಪೋಲ್ ಮೊಮೆಂಟ್ ಈ ಡೈರೆಕ್ಷನ್ಲಿದೆ. ಇದೆರಡು ಒಂದಕ್ಕೊಂದಕ್ಕೆ ಆಪೋಸಿಟ್ ಇದೆ ಅಲ್ವಾ. ಈಗ ವೆಕ್ಟರ್ ಫಾರ್ಮಲ್ಲಿ ಬರೀತಾ ನೀವೇನು ಮಾಡಬೇಕು, ವೆಕ್ಟರ್ ಫಾರ್ಮಲ್ಲಿ ಬರೀತಾ ಈ ಥರ ಆಗುತ್ತೆ ನೋಡಿ. ಇ ಪಿ 1/4πε0 ಮೈನಸ್ ಪಿ ಆಗಬೇಕು. ಯಾಕಂದರೆ ಇದೆರಡು ಒಂದಕ್ಕೊಂದಕ್ಕೆ ಆಪೋಸಿಟ್.
ಹಾಗಾಗಿ ಮೈನಸ್ ಪಿ ಅಂತ ಬರೆದು ಟು ಡಿವೈಡೆಡ್ ಬೈ ಆರ್ ಕ್ಯೂಬ್. ಸೊ ಇಲ್ಲೇನು ಬರ್ದಿದ್ದೀನಿ ನೋಡಿ, ಫ್ರಮ್ ದ ಫಿಗರ್ ವಿ ಸೇ ದಟ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಪಿ ಅಟ್ ಪಾಯಿಂಟ್ ಪಿ ಇಸ್ ಇನ್ ದ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ವಿಚ್ ಇಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್ ಪಿ. ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಇನ್ ವೆಕ್ಟರ್ ಫಾರ್ಮ್ ಕ್ಯಾನ್ ಬಿ ರಿಟರ್ನ್ ಆಸ್. ಸುಮ್ಮನೆ ಅದು ಏನು ಬರೆದಿದ್ದೀನೋ ಅದನ್ನು ವರ್ಡ್ಸಲ್ಲಿ ಬರೆಯೋದು ಕಂಡ್ರೆ ಅಷ್ಟೇ, ಆಯಿತಾ. ಸೊ ಇದರಲ್ಲಿ ನೀವೇನು ನೆನ್ಪಿಟ್ಕೊಂಡಿರ್ಬೇಕು, ಇದರಲ್ಲಿ ಹೆಚ್ಚಾಗಿ ನೆನ್ಪಿಟ್ಕೋಬೇಕಾಗಿರೋದು ಒಂದು ಈ ಡಿಸ್ಟೆನ್ಸ್ನ ಬರೆಯೋದಕ್ಕೆ ಕಲ್ತ್ಕೋಬೇಕು ಟ್ರಯಾಂಗಲಿಂದ, ಆಯಿತಾ. ಅದಾದಮೇಲೆ ನಾನು ಬರೀ ಹಾರಿಜಾಂಟಲ್ ಕಾಂಪೊನೆಂಟು ಕಾಸ್ ಥೀಟಾ ಕಾಂಪೊನೆಂಟ್ ಮಾತ್ರ ಆ್ಯಡ್ ಮಾಡ್ತೀನಿ, ವೆರಸ್ ಸೈನ್ ಥೀಟಾ ಕಾಂಪೊನೆಂಟ್ನ ಸಬ್ಟ್ರ್ಯಾಕ್ಟ್ ಮಾಡ್ತೀನಿ, ಇನ್ನಷ್ಟು ನೆನ್ಪಿಟ್ಕೊಂಡಿರ್ಬೇಕು ಅಷ್ಟೇ. ಅಷ್ಟು ಮಾಡಿದ್ರೆ ಈ ಡೆರೈವೇಷನ್ ಮುಗಿಯುತ್ತೆ, ಆಯಿತಾ. ಸೊ ನಿಮ್ಗೆ ಇದೇ ಥರದ ಬ್ಯೂಟಿಫುಲ್ ನೋಟ್ಸ್ ಬೇಕು ಅಂದರೆ ನಮ್ಮ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪಲ್ಲಿ ಸೊ ಬೋರ್ಡ್ ಎಕ್ಸಾಮ್ ಸ್ಟಡಿ ಮೆಟೀರಿಯಲ್ಸ್ 149 ಪರ್ ಸಬ್ಜೆಕ್ಟು ವಿತ್ MCQs ವಿತ್ ಸೊಲ್ಯೂಷನ್ನು ಇರುತ್ತೆ ಚಾಪ್ಟರ್ ವೈಸು. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪಲ್ಲಿ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇಲ್ಲ ಸರ್ ನನಗೆ ಬೋರ್ಡ್ ಎಕ್ಸಾಮ್ ಮಾತ್ರ ತೊಗೊಂಡು ವೇಸ್ಟ್ ಆಗುತ್ತೆ ಅಂತ ಅನಿಸಿದ್ರೆ ಸೊ CET ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಫುಲ್ ಟೀಚಿಂಗ್, ಫುಲ್ ಮಾಕ್ ಟೆಸ್ಟ್, ಸೊ ಫಾರ್ಮುಲಾ ಶೀಟ್, ಚಾಪ್ಟರ್ ವೈಸ್ ಸಿನಾಪ್ಸಿಸ್ ಎಲ್ಲದು A to Z ನಿಮ್ಮ CETಗೆ 1000 ಒಳಗಡೆ ರ್ಯಾಂಕ್ ಬರೋದಕ್ಕೆ ಎಷ್ಟು ಟೀಚಿಂಗ್ ಬೇಕು ಅಷ್ಟು ಟೀಚಿಂಗ್ ಸಿಗುತ್ತೆ. ಇಂಡಿವಿಜುವಲ್ ಸಬ್ಜೆಕ್ಟು ಇಂಡಿವಿಜುವಲ್ ಟೀಚರ್ಸೇ ಪಾಠ ಮಾಡ್ತಾರೆ. ಸೊ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಥರ ಟೀಚರ್ಸ್ ಅಲ್ಲ, ಸೊ ಕ್ವಾಲಿಫೈಡ್ ಟೀಚರ್ಸೇ ಪಾಠ ಮಾಡ್ತಾರೆ, ಆಯಿತಾ. ಸೊ ಅದಾದಮೇಲೆ ನಿಮಗೆ ಇದೆರಡು ಬ್ಯಾಚಲ್ಲೂ ನಿಮಗೆ ಇವಾಗ ಏನು ಸ್ಟಡಿ ಮೆಟೀರಿಯಲ್ ಹೇಳಿದ್ನಲ್ಲ ಅದು ಇನ್ಕ್ಲೂಡೆಡ್ ಇರುತ್ತೆ. ನಿಮಗೆ ಬೋರ್ಡ್ ಎಕ್ಸಾಮ್ಗೂ ಹೆಲ್ಪ್ ಆಗಬೇಕು, CETಗೂ ಹೆಲ್ಪ್ ಆಗಬೇಕು, ಅದೇ ಥರನೇ ಇದೆ, ಆಯಿತಾ. ಸೊ ಆದರೆ ದ್ರೋಣ ಬ್ಯಾಚಲ್ಲಿ ನಿಮಗೆ ಕೌನ್ಸಿಲಿಂಗ್ ಒಂದು ಆ್ಯಡೆಡ್ ಅಡ್ವಾಂಟೇಜ್, 1-on-1 ಕೌನ್ಸಿಲಿಂಗ್ ಸಪೋರ್ಟು ಟಿಲ್ ಯುವರ್ ಇಂಜಿನಿಯರಿಂಗ್ ಅಡ್ಮಿಷನ್ ಸಿಗುತ್ತೆ. ಸೊ ಇದೆಲ್ಲದು ನಮ್ಮ ಆ್ಯಪ್ ಥ್ರೂನೇ ಆಗೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿದ್ರೆ ಮೋಟಿವೇಶನ್ ಸಿಗುತ್ತೆ, ಆಯಿತಾ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.